ಕಳೆದ 30 ತಿಂಗಳಿಂದ ಕೂಡ ನಮ್ಮ ಮ್ಯಾಗೆ ಅವರು ಡಿಮಾಂಡ್ ಮಾಡ್ತಾರೆ. ಅವ್ರದ್ದು ಬಾಕಿ ಇರೋದು ನಿಜ, ಆದರೆ ಒಂದೇ ಸಾರಿಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು. ನೀವು ಕೂಡ ಒಂದು ಅಧ್ಯಯನ ಮಾಡಿ ಈಜಿ ಆಗ್ತದೆ, ಯಾಕೆ ಅದು ಸಮಸ್ಯೆ ಆಗ್ತಾಯಿದೆ, ಯಾರು ಅದಕ್ಕೆ ಹೊಣೆಗಾರರು, ಯಾವ ಕಾಲದಲ್ಲಿ ಆಗಿದ್ದು, ಮತ್ತು ನಾವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಅವ್ರು ಆರೋಪ ಮಾಡ್ತಾರೆ ಅಂತ ಹೇಳೋದಲ್ಲ, ಅದಕ್ಕೂ ನೀವು ಅಧ್ಯಯನ ಮಾಡೋದಕ್ಕೆ ಪರಿಹಾರ ಸಿಗ್ತೈತೆ. ಅನೇಕ ಬಾರಿ ಅವರು ಪತ್ರಗಳನ್ನು ಕೊಟ್ಟಿದ್ದಾರೆ, ನಿಮಗೂ ಕೂಡ ಭೇಟಿಯಾಗಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ, ಆದರೂ ಕೂಡ ಈ ಸಮಸ್ಯೆ ಯಾಕೆ ಇತ್ಯರ್ಥ ಆಗ್ತಾ ಇಲ್ಲ ಸರ್? ಅದನ್ನು ಹೇಳಿದ್ರೆ ನೀವು ಅಧ್ಯಯನ ಮಾಡಬೇಕು. ಅದಕ್ಕೆ ನೀವು ಮಾಧ್ಯಮದವರು ಒಂದು ಅಧ್ಯಯನ ಮಾಡಬೇಕು, ಯಾಕೆ ಆಗ್ತೈತೆ ಅಂದರೆ ನೀವು ಅದಕ್ಕೆ ಸಿಗ್ತೈತೆ. ಈಗ ನಾವು ನಮ್ಮ ಪರವಾಗಿ ಹೇಳ್ತೀವಿ, ಅವರು ಅವ್ರ ಪರವಾಗಿ ಹೇಳ್ತಾರೆ. ಅದಕ್ಕೆ ದಾಖಲೆಗಳನ್ನು ತೊಗೊಂಡು ಅವ್ರನ್ನ ಕರೆಸಿ, ಇದು ಯಾವಾಗಿನ ಬಿಲ್ಲು, ಯಾವಾಗ ನೀವು ಕೆಲಸ ಮಾಡಿದ್ರಿ, ಈಗ ನಮ್ಮ ಬಜೆಟ್ ಎಷ್ಟು ಬರ್ತಾಯಿದೆ ಇಲ್ಲೋ, ಇವೆರಡು ಕಂಪೇರ್ ಮಾಡೋ ಸಾಕು. ಈಗ ಕಳೆದ ನಮ್ಮ 2 ಬಜೆಟ್ನಲ್ಲಿ ನಾವು ದುಡ್ಡು ತೊಗೊಂಡಿದ್ವಿ, ಎಷ್ಟು ಬಜೆಟ್ ಇತ್ತು ನಮಗೆ ಎಷ್ಟು ಕೊಟ್ಟಿದ್ದಾರೆ, ಮತ್ತು ಅದು ಈ ಎಕ್ಸ್ಟ್ರಾ ಎಲ್ಲಿದು ಬಂತು. ಸೊ ಇದನ್ನು ನೋಡಿದ್ರೆ ನಿಮಗೂ ಅಸೆಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಆದರೂ ಅವ್ರು ಬಾಕಿ ಇದ್ದದ್ದು ನಿಜ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.